ಎಲ್ಲ ರೈತ ಬಂಧುಗಳು ನಮಸ್ಕಾರಗಳು. ಸ್ನೇಹಿತರೆ, ಇವತ್ತು ನಾವು ಕ್ಯಾದಿಗುಂಟೆ ಹತ್ರ ಇದ್ದೀವಿ. ಇವರು ನಮ್ಮ ಸ್ನೇಹಿತರು ವಿಶ್ವನಾಥ್ ಸರ್, ಇವರು ಅವ್ರ ಮಾವರ ತನ್ನ ಹೆಸರು ನರಸಿಂಹಮೂರ್ತಿ. ಇವರು ನಮ್ಮ ತಿಪ್ಪೇಸ್ವಾಮಿ ಸರ್, ಇವರು ಮತ್ತು ನಮ್ಮ ತಿಪ್ಪೇಸ್ವಾಮಿ ಸರ್ ದಾವಣಗೆರೆಯಿಂದ ಬಂದಿದ್ದಾರೆ. ಇವರು ನಮ್ಮ ಮೌನೇಶ್ವರ್ ದಾವಣಗೆರೆಯಿಂದ ಬಂದಿದ್ದಾರೆ. ಸ್ನೇಹಿತರೆ, ಇವರಿಗೆ 4 ದಿನದ ಕೆಳಗಡೆ ABC ಕಂಪನಿಯ ದಾಳಂಬ್ರೆ ಟಿಸಿಕಲ್ಚರ್ ಗಿಡನ ಕೊಟ್ಟಿದ್ದೆ. ಇವರು ಗಿಡನ ತಗೊಂಡ್ ಬಂದ್ಮೇಲೆ ಯಾವ ರೀತಿಯಾಗಿ ಚೇಂಜ್ ಮಾಡಿದ್ದಾರೆ ಮತ್ತು ಅದರ ಬೆಳವಣಿಗೆ ಯಾವ ತರ ಆಗಿದೆ ಅವ್ರ ಬಾಯಲ್ಲೇ ಕೇಳ್ಬೋದು. ವಿಶ್ವನಾಥ್ ಸರ್, ಗಿಡ ನೀವು ತಗೊಂಡ್ ಬಂದ್ರೆ ಎಷ್ಟು ದಿವಸ ಸರ್? ಈಗ 4 ದಿನ ಆಯ್ತಾ ಸರ್? ಈಗ ಗಿಡ ತಂದ್ಮೇಲೆ ಈಗ ದೊಡ್ಡ ಕವರ್ಗೆ ಹಾಕಿದ್ರ, ನಾವು ಕೊಟ್ಟಿದ್ದು ಚಿಕ್ಕ ಕವರ್ ಕೊಟ್ಟಿದ್ವಿ. ಇದು ನಮ್ದು ABC ನಿಮ್ಗೆ ಲೇಬಲ್ ಕೂಡ ಇದೆ, ಕಂಪನಿ ಸೀಲ್ ಇದೆ. ಬಟ್ ಈಗ ನೀವು ದೊಡ್ಡ ಕವರ್ ಹಾಕಿದ್ರೆ ಅದರ ಪ್ರಯೋಜನ ಏನಾಗಿದೆ? ಗಿಡ ಯಾವ ತರ ಬಂದಿದೆ ಸರ್? ಈಗ ಡೆವಲಪ್ಮೆಂಟ್ ಚೆನ್ನಾಗಿದೆ ಸರ್. ಈಗ ಡೆವಲಪ್ಮೆಂಟ್ ಚೆನ್ನಾಗಿದೆ. ಈಗ ನೀವು ತರಬೇಕಾದ್ರೆ ಎಷ್ಟಿತ್ತು ಸರ್ ಗಿಡ? ಅದು ಒಂದು 4 ಇಂಚು 5 ಇಂಚು ಇತ್ತು ಸರ್. 4 ಇಂಚು 5 ಇಂಚು ಇತ್ತು. ಗಿಡ ಬೆಳೆದ ಸರ್. ಅದು ಮೇಲ್ಗಡೆ ಇದೆಯಲ್ಲ, ಅದು ಚಿಗುರು ಇಷ್ಟಕ್ಕಿತ್ತು. ಇಲ್ಲಿದ್ದು ಇದು 4 ದಿವಸಕ್ಕೆ ಬೆಳೆದಿರೋದು ಸರ್. ಇದನ್ನ ಮಾಡಿರೋ ಪ್ರಯೋಜನ ನಿಮ್ಗೆ ಏನ್ ಸಿಗುತ್ತೆ ಸರ್? ಈಗ ಸರ್ ನಮ್ಮ ಮಣ್ಣು ಹಾಕಿ ಇದು ನಿಮ್ಮ ಹೊಲದ ಮಣ್ಣು, ಇದು ನೀವು ಖುದ್ದು ಅಂದ್ರೆ ನೆಕ್ಸ್ಟ್ ಗಿಡಕ್ಕೆ ಹಾಕ್ತೀರಾ ಇದೇ ಮಣ್ಣನ್ನ, ಅದನ್ನ ನೀವು ಅಡ್ವಾನ್ಸ್ ಆಗಿ ನಮ್ಮ ಸಣ್ಣ ಪಾಕೆಟ್ ಇಂದ ತೆಗೆದು ಖುದ್ದಾಗಿ ನೀವು ಈ ಮಣ್ಣ ನಿಮ್ಮ ಹೊಲದ ಮಣ್ಣು ಹಾಕಿ ಗಿಡ ಬೆಳೆಸಿದ್ರ ಸರ್. ಈಗ ಇದ್ರ ಪ್ರಯೋಜನ ಯಾವ ತರ ಇರುತ್ತೆ ಸರ್? ಇದು ಡ್ಯಾಮೇಜ್ ಆಗಲ್ಲ, ಬೆಳವಣಿಗೆ ಚೆನ್ನಾಗಿ ಬರುತ್ತೆ ಇಟ್ಟು ಮೇಲೆ. ಅಂದ್ರೆ ಮಣ್ಣಿಗೆ ಆಲ್ರೆಡಿ ರೆಡಿ ಆಗಿದೆ, ಇದು ಹೊಂದ್ಕೊಳುತ್ತೆ. ಹೊಂದ್ಕೊಂಡ್ಮೇಲೆ ನಾವು ಭೂಮಿಗೆ ಇಟ್ಟಾಗ ಒಂದ್ ಗಿಡನೂ ಸಾಯಲ್ಲ, ಬೆಳವಣಿಗೆ ಚೆನ್ನಾಗಿ ಬರುತ್ತೆ. ಹೌದು ಸರ್. ಈಗ ಓವರ್ ಆಲ್ ಈಗ ಗಿಡ ಹೇಗೆ